ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತ ವಿಧಿಸಿದ್ದ ನಿಷೇಧವನ್ನು ಈಗ ಜುಲೈ 9ನೇ ತಾರೀಕು ಮೋದಿ ಸರ್ಕಾರ ವಾಪಸ್ ಪಡೆದಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಅವರು, ನೀವು ಹೇಗೆ ನೋಡ್ತೀರಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಮತ್ತು RSS ನಡುವಿನ ಸಂಬಂಧ ಸಮಸ್ಯಾತ್ಮಕವಾಗಿದೆ ಅನ್ನೋ ಸೂಚನೆ ಸಿಕ್ಕಿದ್ದು 2019ರಲ್ಲಿ ಅವರು ಎರಡನೇ ಬಾರಿಗೆ ಪ್ರಚಂಡ ಬಹುಮತದಿಂದ ಗೆದ್ದು ಬಂದ್ರಲ್ಲ. ಓಕೆ, NDA ಸಂಸದೀಯ ಸಭೆಯಲ್ಲಿ ಪ್ರಪ್ರಥಮ ಸಭೆಯಲ್ಲಿ ಅವರು ಮಾತಾಡ್ತಾ ಒಂದು ವಿಷಾದ ವ್ಯಕ್ತಪಡಿಸಿದರು. 2014ಕ್ಕಿಂತ ಈ ಸಾರಿ ದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ. ಈ ಜನಾದೇಶ ನಮಗೆ ಭಾಳ ದೊಡ್ಡ ಜನಾದೇಶ ಬಂದಿದೆ. ನನ್ನ ವಿಷಾದ ಏನು ಅಂತಂದರೆ, ಇಷ್ಟೆಲ್ಲ ಆದರೂ ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಕ್ಕಾಗಲಿಲ್ವಲ್ಲ. ಅದರಿಂದಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಒಂದು 3ನೇ ಘೋಷಣೆಯನ್ನು ಸೇರಿಸ್ತಾ ಇದ್ದೀನಿ, ಸಬ್ಕಾ ವಿಶ್ವಾಸ್ ಅಂತ. ನಾವು ಮುಸ್ಲಿಮರ ಮತದಾರರ ಮನಸ್ಸು ಗೆಲ್ಲಬೇಕು, ಸ್ನೇಹ ಹತ್ರ ಮಾಡಬೇಕು ಅಂತ ಹೇಳಿದರು. ಅದಾದ ನಂತರ ತೀರಾ ಇತ್ತೀಚೆಗೆ 2022ರಲ್ಲಿ ಹೈದರಾಬಾದ್ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈ ದೇಶದ ಮುಸಲ್ಮಾನರ ಪೈಕಿ 85% ಪಸ್ಮಂದ ಮುಸ್ಲಿಮರು. ಅವ್ರನ್ನ ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ ಅಂತ ಹೇಳಿದರು. ಅದನ್ನು ಪುನರುಚ್ಚಾರ ಮಾಡಿದರು. ದಿಲ್ಲಿಯಲ್ಲಿ ನಡೆದ ಮತ್ತೊಂದು ಸಭೆಯಲ್ಲಿ ಕೂಡ ಪುನರುಚ್ಚಾರ ಮಾಡಿದರು. ಆಗ ಅವರ ಪಕ್ಷದ ಸಹೋದ್ಯೋಗಿಗಳಿಂದಾಗಲಿ ಅಥವಾ RSS ನಾಯಕರುಗಳಿಂದಾಗಲಿ ಒಂದು ಪ್ರತಿಸ್ಪಂದನೆ ಬರಲೇ ಇಲ್ಲ. ಈ ಸಬ್ಕಾ ವಿಶ್ವಾಸ ಅನ್ನೋ ಘೋಷಣೆ ಯಾರೂ ಬಳಸ್ತಾನೆ ಇರಲಿಲ್ಲ. ಅಷ್ಟೇ ಅಲ್ಲ, ಪಸ್ಮಂದ ಮುಸ್ಲಿಮರ ಬಗ್ಗೆ ಅವರು ಪದೇ ನೆನಪಿಸಿದ್ರು ಕೂಡ ಯಾರೂ ಪ್ರತಿಸ್ಪಂದನೆ ಸಿಗಲಿಲ್ಲ. ಆದರೆ ಯಾವಾಗ ಲೋಕಸಭಾ ಚುನಾವಣೆ ಮತದಾನ ಶುರುವಾಯಿತು, 3ನೇ ಹಂತದ ಮತದಾನದ ನಂತರ ಅದೆಲ್ಲ ಮೋದಿಯವರಿಗೆ ಅನಿಸಿರ್ಬೇಕು, ನಾನು ಹುಲಿ ಸವಾರಿ ಮಾಡ್ತಾ ಇದ್ದೇನೆ, RSS ಕಾರ್ಯಕರ್ತರು ಬೇರು ಮಟ್ಟದಲ್ಲಿ ಏನೋ ಸಬಟೇಜ್ ಮಾಡ್ತಾರೆ ಅಂತ ಅನಿಸಿರ್ಬೋದು, ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಂತ ಅನಿಸಿರ್ಬೋದು. ಅದುವರೆಗೂ ಆಕರ್ಷಕವಾಗಿದ್ದ ಮೋದಿಯವರ ಮಾತುಗಾರಿಕೆ ಇದ್ದಕ್ಕಿದ್ದಂತೆ ಕರ್ಕಶ ಆಗೋಕ್ಕೆ ಶುರುವಾಗ್ಬಿಡ್ತು. ಯಾವಾಗ ಮಂಗಲಸೂತ್ರ ಗುಸಲ್ಕೋರ್ ಅಂತ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಏನೋ ತಾವು ಒಳ್ಳೆದ ಮನಸ್ಸಿನಿಂದ ಮುಸ್ಲಿಂ ವಿರೋಧಿ ರಾಗವನ್ನು ಶುರು ಮಾಡಿಬಿಟ್ರು. ಆವಾಗಲೇ ಅನಿಸ್ಬಿಡ್ತು ಭಾಳ ಸಮಸ್ಯಾತ್ಮಕವಾಗಿದೆ. ಅದೆಲ್ಲ ಮುಗಿದ ಮೇಲೆ ಫಲಿತಾಂಶ ಬಂತು. ಫಲಿತಾಂಶ ಬಂದಾಕ್ಷಣವೇ ಇದು ಹೊರಗೆ ಬಂದ್ಬಿಡ್ತು, ಹೊರಗಡೆ ಸ್ಫೋಟ ಆಗಿಬಿಡ್ತು. ಇದಕ್ಕಿಂತ ಅಹಂಕಾರ ಅನ್ನೋ ಮಾತುಗಳು RSS ನಾಯಕರ ಕಡೆಯಿಂದ, RSS ಮುಖವಾಣಿ ಆಗಿರೋ ಆ ಪತ್ರಿಕೆಯಲ್ಲೂ ಕೂಡ ಆ ಥರದ ಒಂದು ಸಂಪಾದಕೀಯ ಬರಹಗಳು ಬಂದವು. ಆಗ ಅನಿಸ್ತು ಮೋದಿಯವರು ಎಲ್ಲೋ ಒಂದು ಕಡೆ, ಯಾಕಂದರೆ ನಾವು RSSನವ್ರು ಕೂಡ ಒಂದು ಅರ್ಥ ಮಾಡ್ಕೊಂಡಿಲ್ಲ. ಮೋದಿಯವರು ಪ್ರಧಾನಮಂತ್ರಿ ಹುದ್ದೆಗೆ ನೇರವಾಗಿ RSS ಶಾಖದಿಂದ ಬಂದಿಲ್ಲ. 13 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿ ಅನ್ನೋ ಒಂದು ಸಾರ್ವಜನಿಕ ಹುದ್ದೆಯಲ್ಲಿ ಅನುಭವ ಪಡ್ಕೊಂಡ್ಬಿಟ್ಟು ಈ ಹುದ್ದೆಗೆ ಬಂದರು. ನೀವು ಸಾರ್ವಜನಿಕ ಹುದ್ದೆಯಲ್ಲಿ ಗುಜರಾತ್ ಮುಖ್ಯಮಂತ್ರಿ ಸ್ಥಾನ ನಿಮ್ಮ ಪೂರ್ವಾಶ್ರಮದ ನಂಬಿಕೆಗಳು, ಸೈದ್ಧಾಂತಿಕ ನಿಷ್ಠಗಳು ಏನೇ ಇರಲಿ, ಆ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾಗ ಆ ಸಂವಿಧಾನದ ಆದರ್ಶಗಳನ್ನು ತಾನೇ ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಅದು ವಿಶೇಷವಾಗಿ ನರೇಂದ್ರ ಮೋದಿಯವ್ರ ವಿಚಾರದಲ್ಲಂತೂ ಅವರು ಮುಖ್ಯಮಂತ್ರಿ ಆದ 4 ತಿಂಗಳಲ್ಲೇ ಗುಜರಾತ್ನಲ್ಲಿ ಗೋಧ್ರಾ ಮತ್ತು ಗೋಧ್ರೋತ್ತರ ದಂಗೆ ಏನಿತ್ತು, ಅವ್ರ ವ್ಯಕ್ತಿತ್ವನೇ ಬದಲಿಸ್ಬಿಡ್ತು. ಅಪಾರವಾದ ನೋವು ಅನುಭವಿಸಿದ್ದಾರೆ, ಆಂತರಿಕ ತಳಮಳವನ್ನು ಅನುಭವಿಸಿದ್ದಾರೆ. ಅದಾದ ನಂತರವೇ ಅವರು ವಿಕಾಸ ಅನ್ನೋ ಅಜೆಂಡಾಕ್ಕೆ ಬಂದರು, ಡೆವಲಪ್ಮೆಂಟ್ ಅಜೆಂಡಾ ಬಂದುಬಿಟ್ರು, ವೈಬ್ರೆಂಟ್ ಗುಜರಾತ್ ಅಂತ ಶುರು ಮಾಡಿಕೊಂಡ್ರು. 2014ರಲ್ಲಿ ಮತ ಕೇಳುವುದಾಗಲೂ ಅಷ್ಟೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಲೇ ಹೇಳ್ತಾ ಬಂದರೆ ಹೊರತು, ಕಳೆದ 10 ವರ್ಷದಲ್ಲಿ ಅಪ್ಪಿತಪ್ಪಿನ ಅವ್ರ ಬಾಯಲ್ಲಿ ಹಿಂದುತ್ವ ಅನ್ನೋ ಶಬ್ದ ಬರ್ತಿರಲಿಲ್ಲ ಅವ್ರ ಸಾರ್ವಜನಿಕ ಭಾಷಣಗಳಲ್ಲಿ. ಯಾವತ್ತು ಹೆಗ್ಡೆವಾರ್, ಗೋಳ್ವಲ್ಕರ್, ಸಾವರ್ಕರ್ ಹೆಸರು ಬರ್ತಾ ಇರಲಿಲ್ಲ. ಮಾತೆತ್ತರೆ ಗಾಂಧಿ, ಪಟೇಲ್, ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶುರುವಾದಾಗಲೇ ಅನಿಸ್ತಾ ಇತ್ತು ಮೋದಿಯವ್ರಿಗೊಂದು ಧರ್ಮ ಸಂಕಟ ಕಾಡ್ತಾ ಇದೆ. ಅವ್ರ ಪೂರ್ವಾಶ್ರಮದ ಸೈದ್ಧಾಂತಿಕ ನಂಬಿಕೆಗಳು, ನಿಷ್ಠೆಗಳು ಏನೇ ಇದ್ರೂ ಕೂಡ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ತಾನು ದೇಶದ ಎಲ್ಲ ಜಾತಿ ಜನಾಂಗ ಧರ್ಮಗಳಿಗೂ ತಾನು ಪ್ರಧಾನಮಂತ್ರಿ ಅನ್ನೋದು ಅವ್ರಿಗೆ ಕಾಡ್ತಾ ಇತ್ತು. ಆಮೇಲೆ ಅವ್ರು ಮೊಟ್ಟ ಮೊದಲ ಸ್ವಾತಂತ್ರ್ಯೋತ್ತರ ಭಾಷಣ ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಏನು ಹೇಳಿದ್ರು, ವಿವೇಕಾನಂದರನ್ನು ಕೋಟ್ ಮಾಡಿಬಿಟ್ಟು ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಹೇಳಿಬಿಟ್ಟು, ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಗಾಂಧೀಜಿಯವ್ರ 40ನೇ ಒಂದು ಲಾಂಛನವಾಗಿ ಬಳಸ್ಬಿಟ್ಟು ಸ್ವಚ್ಛ ಭಾರತ್ 11 ಕೋಟಿ ಟಾಯ್ಲೆಟ್ ಕಟ್ಸೋಕ್ಕೆ ಶುರು ಮಾಡಿಬಿಟ್ರು. ಆ ದೇವಾಲಯ ನಿರ್ಮಾಣದ ಬಗ್ಗೆ ಅವಸರ ಮಾಡಲೇ ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಬರಲಿ ಅಂತಂದು. ಆ ಸುಪ್ರೀಂ ಕೋರ್ಟ್ ತೀರ್ಪು ಬರೋ ದಿವಸ ಕೂಡ ಒಂಥರ ಅಗೋಚರದ ವಾರ್ನಿಂಗ್ ಕೊಟ್ಟಿದ್ರು, ಎಲ್ಲೂ ನೀವು ಸೆಲೆಬ್ರೇಷನ್ ಮಾಡಿಕೊಡೋದು, ವಿಜಯೋತ್ಸವ ಆಚರಿಸ್ಕೊಡೋದು ಅಂತಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ಒಂದು ಅಂತರವನ್ನು ಸುರಕ್ಷಿತ ಅಂತರವನ್ನು ಕಾಪಾಡ್ಕೊಳ್ತಾನೆ ಬಂದರು. ಆದರೆ ರಾಹುಲ್ ಗಾಂಧಿ ಯಾವಾಗ ಪದೇ RSSನೇ ಅಟ್ಯಾಕ್ ಮಾಡ್ತಾಯಿದ್ರು. ಅವಾಗ ನಮ್ಮಂಥವ್ರ ನಿಲುವೇನಿತ್ತು ಅಂದರೆ, ರಾಹುಲ್ ಗಾಂಧಿಗೆ ಪ್ರತಿಸ್ಪರ್ಧಿ ಆಗಿರೋದು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿ ಹೊರತು RSS ಅಲ್ಲ ಅಂತ ಇದ್ವಿ. ಆದರೆ ಇವತ್ತು ಮೋದಿಯವ್ರ ಸರ್ಕಾರದ ಆದೇಶ ನೋಡಿದಾಗ ರಾಹುಲ್ ಗಾಂಧಿ ಮಾಡ್ತಾ ಇದ್ದ ವಾಗ್ದಾಳಿ ಮತ್ತು ಟೀಕೆ ಟಿಪ್ಪಣಿಗೆ ಇವತ್ತು ಸಮರ್ಥನೆ ಸಿಕ್ಕಂಗಾಗ್ಬಿಟ್ಟಿದೆ. ಅವ್ರು ನಿಜವಾದ ಮೋದಿ ಸರ್ಕಾರ ಸರ್ಕಾರಿ ನೌಕರ RSS ಶಾಖೆಗೆ ಹೋಗಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ RSS? ಖಂಡಿತವಾಗೂ ಪ್ರಶಾಂತ್ ಅವರು ಎತ್ತಿದ ಆಕ್ಷೇಪ ಇದೆ ಅಲ್ಲ, ಆ ಸಂದೇಹ ಏನಿದೆ ನಿಜವಾಗ್ಲೂ ಕೂಡ ನಾಳೆ ಒಬ್ಬೊಬ್ಬರು ಒಂದೊಂದು ಸಂಘಟನೆ ಸೇರ್ಕೊಂಡ್ಬಿಟ್ರೆ, ಜಮಾತೆ ಇಸ್ಲಾಂ ಒಂದಿಷ್ಟು ಜನ ಹೋಗೋದು, RSS ಒಂದಿಷ್ಟು ಜನ ಹೋಗೋದು, ಹೀಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವರು ಯಾರಿಗೆ ನಿಷ್ಠರಾಗಿರ್ತಾರೆ? ನಾವು ಒಂದು ನೆನಪಿಡ್ಬೇಕು, ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸದಸ್ಯರಾಗಿದ್ದರು. ಅಷ್ಟೇ ಅಲ್ಲ, ನೆಹರು ಅವರ ಪ್ರಪ್ರಥಮ 14 ಜನರ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿನೂ ಆಗಿದ್ದರು.
ಮುಂದೆ ಅವ್ರು ಬಿಟ್ಟು ಹೋಗಿದ್ದು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಬಂದಾಗ ಅವ್ರು ಬಿಟ್ಟು ಹೋದರು, ಭಿನ್ನಾಭಿಪ್ರಾಯ ಬಂದುಬಿಟ್ಟು. ಅವತ್ತು ಎಲ್ಲರೂ ಒಂದಾಗಿದ್ದರು. ಆದರೆ ಈ ಸಮಸ್ಯಾತ್ಮಕ ಸಂಬಂಧ ಏನಿದೆ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಒಂದು ರಾಜಕೀಯ ಪಕ್ಷದ ನಾಯಕ ಮತ್ತು RSS ನಾಯಕರು ಯಾರಿದ್ದಾರೆ, ಇದು ಮುಂದುವರಿತಾನೆ ಇತ್ತು. ಆದರೆ ಮೋದಿಯವರಿಗೆ ಎಲ್ಲ ಒಂದು ಕಡೆ ರಾಜಕೀಯ ಅಭದ್ರತೆ ಕಾಡಲಿಕ್ಕೆ ಶುರುವಾಗ್ಬಿಟ್ಟಿದೆ ಅಂತ ಕಾಣುತ್ತೆ ಈ ಚುನಾವಣಾ ಫಲಿತಾಂಶದ ನಂತರ. ಆಮೇಲೆ ಮೊನ್ನೆ ಕಳೆದ ವಾರ ಆ ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಸರ್ಕಾರದ ಆದೇಶವನ್ನು ಮಿತ್ರ ಪಕ್ಷದ ಮಂತ್ರಿನೇ ಟೀಕಿಸ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಟೇ ಚೌಧರಿ ಚರಣ್ ಸಿಂಗ್ ಅವರ ಪುತ್ರ ಈ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಅವರೇ ಟೀಕಿಸಿದ್ದಾರೆ. JDU ಕೂಡ ಅದಕ್ಕೆ ವಿರುದ್ಧವಾದ ನಿಲುವು ತಾಳಿದೆ. ಯಾಕೋ ಮೋದಿಯವರ NDA ಸರ್ಕಾರ, ಈ ಸಲದ ಸರ್ಕಾರ ಒಂದಾದ್ಮೇಲೆ ಒಂದು ವಿವಾದವನ್ನು ತಾನೇ ಆಹ್ವಾನಿಸ್ಕೊಳ್ತಾ ಇದೆ ಅಂತ. ಅದು ನಾಳೆ ಪಾರ್ಲಿಮೆಂಟ್ ಬಜೆಟ್ ಸೆಷನ್ ಶುರುವಾಗೋದಿದೆ. ಇವತ್ತೇ ಯಾಕೆ ಈ ಆದೇಶವನ್ನು ಹೊರಡಿಸಬೇಕಾಗಿತ್ತು? ಇವತ್ತಿಂದಲ್ಲ, ಇದು ಆದೇಶ ಹೊರಟಿದ್ದು 9ನೇ ತಾರೀಕು. ಚರ್ಚೆ ಬರ್ತಾ ಇರೋದು ಈಗ ಈ ಅಂತರಂಗದ ತುಮಲ ಬಹಿರಂಗಕ್ಕೆ ಬರ್ತಾ ಇದೆ ಅಂತ ಕಾಣುತ್ತೆ. ಮೋದಿ ಅವರಿಗೆ ರಾಜಕೀಯವಾಗಿ ಕೂಡ ಒಂದು ಅಭದ್ರತೆ ಭಾವನೆಯನ್ನು ಮೂಡಿಸ್ತಾ ಇದೆ ಅಂತ ಕಾಣುತ್ತೆ. ಮಹೇಶ್ ಚಂದ್ರ ಗುರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಗುರುಗಳೇ, ಹೇಗೆ ನೋಡ್ತೀರಿ ಆದೇಶನ? ಇದು ಅತ್ಯಂತ ಸಂವಿಧಾನ ವಿರೋಧಿ ಅಪ್ರಜಾಸತ್ತಾತ್ಮಕ ಆದೇಶ. ಇದು ಇಂಥ ಆದೇಶ ಈ ಸಂದರ್ಭದಲ್ಲಿ ಬರ್ತಕ್ಕಂತ ಅವಶ್ಯಕತೆ. RSS ನಿಲುವು ಏನು, ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅವರ ಕೊಡುಗೆ ಏನು, ಈ ದೇಶದ ಸಮಸ್ತ ಬಹುಜನರ ಉದ್ಧಾರದ ಬಗ್ಗೆ ಅವರ ಕಾರ್ಯಕ್ರಮಗಳಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. RSS ಈಸ್ ಫಾರ್ ಹಿಂದುತ್ವ, RSS ಈಸ್ ಫಾರ್ ವಾಟ್ ಯು ಕಾಲ್ ಅನ್ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರಸಿ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ RSSಗೆ ಸರ್ಕಾರಿ ನೌಕರು ಸೇರ್ಕೋಬಹುದು, ಯಾರು ಬೇಕಾದ್ರೂ RSS ನಲ್ಲಿ ಇರ್ಬೋದು. ಇದು ಒಳ್ಳೆ ನಿಲುವು ಅಲ್ಲ, ಒಳ್ಳೆ ತೀರ್ಮಾನ ಅಲ್ಲ. ಇದನ್ನ ಇಡೀ ದೇಶದ ಸಮಸ್ತ ಧರ್ಮ ನಿರಪೇಕ್ಷತೆಯನ್ನ ಬೆಂಬಲಿಸ್ತಕ್ಕಂಥ ಜನ ವಿರೋಧ ಮಾಡಲೇಬೇಕು. ವಿರೋಧಕ್ಕಾಗಿ ವಿರೋಧ ಅಲ್ಲ, ಇದು ಸೈದ್ಧಾಂತಿಕ ವಿರೋಧ, ಸಾಂವಿಧಾನಿಕ ವಿರೋಧ, ಪ್ರಜಾಸತ್ತಾತ್ಮಕ ವಿರೋಧ ಮತ್ತು ಜನಸತ್ತಾತ್ಮಕ ವಿರೋಧ ಮತ್ತು ಜನ ವಿರೋಧಿ ತೀರ್ಮಾನದ ವಿರುದ್ಧ ನಮ್ಮ ವಿರೋಧ ಇದೆ. ಇದು RSS ಹಿಂದುತ್ವದ ಪರವಾಗಿದೆ ಅನ್ನುವ ಕಾರಣಕ್ಕಾಗಿ ನೀವು ಸರ್ಕಾರಿ ನೌಕರರ ಭಾಗವಹಿಸುವಿಕೆಯನ್ನು ವಿರೋಧಿಸ್ತಾ ಇದ್ದೀರಾ, ಅಥವಾ ಬಿಜೆಪಿ ಜೊತೆಗೆ ಅಲೈನ್ ಆಗಿ ನೋಡಲಾಗುತ್ತೆ ಅನ್ನುವ ಕಾರಣಕ್ಕ? ಯಾಕಂದ್ರೆ ಸರ್ಕಾರಿ ನೌಕರರು ರಾಜಕೀಯ ಚಟುವಟಿಕೆಗಳಲ್ಲಿ ಇರಬಾರದು ಅಂತ ಸ್ಪಷ್ಟವಾಗಿ ನಿಯಮ ಹೇಳುತ್ತೆ. ಹಿಂದುತ್ವಕ್ಕೆ ಬದ್ಧವಾಗಿರ್ತಕ್ಕಂಥ RSS ಸಂಘಟನೆ ಜೊತೆಗೆ ಯಾವುದೇ ಸರ್ಕಾರಿ ನೌಕರು ಭಾಗಿಯಾಗಬಾರ್ದು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ. ಇದು ನಮ್ಮ ಖಚಿತವಾದ ನಿಲುವು ಅಜಿತ್ ಅವರೇ. ಹಾಗಾಗಿ ಹಿಂದುತ್ವವಾದಿ ರಾಜಕಾರಣ ಬೇಡ, ಬಂಧುತ್ವದ ರಾಜಕಾರಣ ಬೇಕು, ಬಹುತ್ವವಾದಿ ರಾಜಕಾರಣ ಬೇಕು, ಸಂವಿಧಾನ ಪರವಾದಂಥ ರಾಜಕಾರಣ ಬೇಕು. ಇದು ಯಾಕೋ ಒಂದಾದ್ಮೇಲೆ ಒಂದು ತಪ್ಪು ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ಮಹಾ ಚುನಾವಣೆಯಲ್ಲಿ ಮೋದಿ ಅವರನ್ನ ಇಡೀ ದೇಶದ ಜನ ತಿರಸ್ಕರಿಸಿದ ಮೂಲಕ ಈ ಅಪ್ರಜಾಸತ್ತಾತ್ಮಕ ನಿಲುವಿಗೆ ಸರಿಯಾದ ಉತ್ತರ ಕೊಡ್ತಾರೆ ಭಾರತೀಯರು. ಸರ್ಕಾರಿ ನೌಕರರು ಹೇಳಿ ಸರ್, ಹೋದ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿದ್ದು ನೋಡಿದೀವಿ ನಾವು. ಯಾರಿಗೆ ಓಟ್ ಹಾಕಬೇಕು ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ ನೋಡಿದೀವಿ. ಸರ್ಕಾರಿ ನೌಕರರು ಯಾರು ಅಂತ ಗೊತ್ತಾಗಿದೆ ನಿಮಗೆ? ಯಾವ ವಿಧಾನಸಭಾ ಚುನಾವಣೆ, ಯಾವ ಕ್ಷೇತ್ರ ಮತ್ತು ಯಾವ ಅಭ್ಯರ್ಥಿ ಅನ್ನೋದು ಕೂಡ ಗೊತ್ತಾಗಿರ್ಬೇಕು. ಗೊತ್ತಿದೆ ಅಲ್ವಾ? ಅದು ಸಂವಿಧಾನಾತ್ಮಕವೋ? ಗೊತ್ತಿದೆ, ಖಂಡಿತ ಗೊತ್ತಿದೆ. ಅದು ಪ್ರಜಾಸತ್ತಾತ್ಮಕವೋ? ನೋಡಿ, ಸೆಕ್ಯುಲರಿಸಂ ಉಳಿಸಕ್ಕೋಸ್ಕರ, ಸಂವಿಧಾನ ಉಳಿಸಕ್ಕೋಸ್ಕರ ಬಿಜೆಪಿ ಸೋಲಿಸಿ, ಹಿಂದುತ್ವವಾದಿಗಳನ್ನ ಸೋಲಿಸಿ ಅಂತ ಕೊಟ್ಟಂತ ಕರೆಗೆಲ್ಲ ಅತ್ಯಂತ ಸಮಯೋಚಿತ, ದಿಟ್ಟವಾದಂತಹ, ಪ್ರಾಯೋಗಿಕವಾಗಿ ಉತ್ತಮ ನಿರ್ಧಾರ ಅದು. ಸರ್ಕಾರಿ ನೌಕರಿ ರಾಜೀನಾಮೆ ಕೊಟ್ಟು ಹೋಗ್ರಿ. ನಿಮಗೆ ಬೇಕಾದ ರಾಜಕೀಯ ಪಕ್ಷ ಸೇರ್ಕೊಳ್ಳಿ, ನಿಮಗೆ ಬೇಕಾದ ಸೈದ್ಧಾಂತಿಕ ಪಕ್ಷ ಸೇರ್ಕೊಳ್ಳಿ, ನಿಮಗೆ ಬೇಕಾದ ಕರೆಗಳನ್ನು ಕೊಟ್ಕೊಳ್ಳಿ. ಸರ್ಕಾರಿ ಸಂಬಳ ತಗೊಳ್ಳುವಾಗನ್ನು ಮಾಡಬೇಡಿ ಅಂತ ತಾವು ಹೇಳೋದು 100% ಸತ್ಯ. ನಾನು ಪ್ರೊಫೆಸರ್ ಆಗಿ ರಿಟೈರ್ ಆಗಿ 5 ವರ್ಷ ಆಯಿತು. ಆದರೆ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಇರುವ ತನಕ ಯಾವುದೇ ರಾಜಕೀಯ ಪಕ್ಷನ ಬೆಂಬಲಿಸಲಿಲ್ಲ, ಯಾವುದೇ ಸಂವಿಧಾನ ವಿರೋಧ ನಿಲುವನ್ನ ನಾವು ತೆಗೆದುಕೊಳ್ಳಿಲ್ಲ. ನಿವೃತ್ತಿ ಆದ್ಮೇಲೆ ನಮ್ಗೊಂದು ಸಿದ್ಧಾಂತ ಬೇಕು, ನಮ್ಗೆ ಸಂವಿಧಾನ ಬೇಕು, ಆ ಪ್ರಕಾರ ಹೋರಾಟ ಮಾಡಿದ್ದೀವಿ. ಅದು ನಮ್ಮ ಹೆಮ್ಮೆ. ಅದು ವಿ ಆರ್ ನಾಟ್ ಸ್ಲೇವ್ಸ್ ಆಫ್ ಹಿಂದೂಯಿಸಂ, ಅದು ನಮ್ಮ ಹೆಮ್ಮೆ. ಅದು ಇದ್ದಾಗ ಯಾರ ಪರ ವಹಿಸ್ತಿಲ್ಲ, ಅದ್ರ ಅವಶ್ಯಕತೆ ಇರ್ಲಿಲ್ಲ. ತಾವು ಅಂದ್ರೆ ಮಹೇಶ್ ಚಂದ್ರ ಗುರು ಅಂತ ಹೇಳ್ತಿಲ್ಲ ನಾನು. ತಮಗ್ ಗೊತ್ತು, ಸರ್ಕಾರಿ ನೌಕರಿಯಲ್ಲಿದ್ದಾಗ ಸಂಬಳ ತೆಗೆದುಕೊಳ್ತಾ ಇದ್ದಾಗ ರಾಜಕೀಯ ನಿಲುವುಗಳನ್ನು ಯಾರ್ಯಾರು ತಗೊಂಡ್ರು ಅನ್ನೋದು ಗೊತ್ತು ನಿಮಗೆ.
ಹಾ ಗೊತ್ತಲ್ವಾ? ನಾನು ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ನಾನು ನನ್ನ ಬಗ್ಗೆ ಮಾತಾಡ್ತೀನಿ. ಈಗ ನೀವು ಸರ್ಕಾರಿ ಚರ್ಚೆಗೆ ಬಂದು ಕೆಲ್ಸ ಕೂತ್ಕೊಂಡಿರೋದು ನಿಂತ್ಕೊಂಡು ಬೇರೆಯವ್ರ ಬಗ್ಗೆ ತಲೆ ಯಾವುದೇ ಕೆಡಿಸ್ಕೊಳ್ತಾ ಇರೋದಕ್ಕೆ ಪಕ್ಷದ ಮಹೇಶ್ಚಂದ್ರ ಗುರುಗಳೇ. ಬೇರೆ ಸರ್ಕಾರಿ ನೌಕರರಪ್ಪ, RSS ಗಾರು ಸೇರ್ಕತ್ತಾರೆ, ಜಮಾತ್ ಹೇಳಿ. ಇಸ್ಲಾಂ ಗಾರು ಸೇರ್ಕತ್ತಾರೆ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ಲಿಲ್ಲ ನೀವು? ಇಲ್ಲ, ಅವರು RSSಗೂ ಹೋಗೋದ್ ಬೇಡ, ಜಮಾತೆ ಇಸ್ಲಾಮಿಗೂ ಹೋಗೋದ್ ಬೇಡ, ಅಸಾದುದ್ದೀನ್ ಓವೈಸಿ ಅವ್ರನ್ನ ಅನುಸರಿಸೋದು ಬೇಡ. ಅವ್ರು ಇವತ್ತು ಸಂವಿಧಾನಕ್ಕೆ ಇಷ್ಟಾಗಿ ಕೆಲಸ ಮಾಡಬೇಕು. ಅದೇ ನಮ್ಮ ಮಂಡನೆ. ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನೇ ನಾನು ಹೇಳ್ತಾ ಇರೋದು. ಚುನಾವಣೆಯಲ್ಲಿ ತಾವು ತಮ್ಮ ಜೊತೆಗೆ ಬಂದಂತಹ ಸರ್ಕಾರಿ ನೌಕರರಿಗೆ ಇದೇ ಮಾತನ್ನು ಹೇಳಬೇಕಾಗಿತ್ತು ಅಂತ. ನನ್ನ ಜೊತೆಗೆ ಯಾವ ಸರ್ಕಾರಿ ನೌಕರರು ಬರಲಿಲ್ಲ, ದಯವಿಟ್ಟು ತಪ್ಪಿಕಬೇಡಿ. ನಾವು ನೇರವಾಗಿ, ನಿಷ್ಠುರವಾಗಿ, ವಸ್ತುನಿಷ್ಠವಾಗಿ ವೋಟ್ ಫಾರ್ ಕಾಂಗ್ರೆಸ್, ವೋಟ್ ಫಾರ್ ಸೆಕ್ಯುಲರ್ ಪಾರ್ಟಿ, ರಿಜೆಕ್ಟ್ ಹಿಂದೂ ಫಂಡಮೆಂಟಲಿಸ್ಟ್ ಅಂತ ನೇರವಾಗಿ ಕರೆ ಕೊಟ್ಟಿದ್ದೀವಿ ಸ್ವಾಮಿ. ಅದ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ, ನಮ್ಗೆ ಅಭಿಮಾನ ಇದೆ. ವಿ ಆರ್ ಪ್ರೌಡ್ ಆಫ್ ಬೀಯಿಂಗ್ ಟ್ರೂ ಇಂಡಿಯನ್ಸ್, ಇಂಡಿಯನ್ ನ್ಯಾಷನಲಿಸ್ಟ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಸಿನ್ಸಿಯರ್ ಆಗಿದ್ದೀವಿ ಸ್ವಾಮಿ. ಇವತ್ತು ಸಂವಿಧಾನದ ಗೆಲುವು ಇದು, ಮೋದಿ ಅವ್ರ ಗೆಲುವಲ್ಲ ಇದು. ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ವಿಕ್ಟರಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಿಕ್ಟರಿ ಆಫ್ ಸೆಕ್ಯುಲರಿಸಮ್, ವಿಕ್ಟರಿ ಆಫ್ ಡೆಮೋಕ್ರಸಿ, ವಿಕ್ಟರಿ ಆಫ್ ದ ಪೀಪಲ್ ಆಫ್ ಇಂಡಿಯಾ. ದಿಸ್ ಈಸ್ ದಿ ಫ್ಯಾಕ್ಟ್ ವಿಚ್ ಐ ವಾಂಟ್ ಟು ಪ್ಲೇಸ್ ಬಿಫೋರ್ ಯು. ಹಾಗಾಗಿ ಇದನ್ನ ಮಾಡಲೇಬೇಕಾಗಿತ್ತು, ಈ ನಿಲುವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಈಗ ಪ್ರಶಾಂತ್, ಯಾವುದು ಸಂವಿಧಾನ ಪರ, ಯಾವುದು ಸಂವಿಧಾನದ ವಿರುದ್ಧ ಅನ್ನೋದು ಅವರವ್ರ ಭಾವಕ್ಕೆ, ಅವರವ್ರ ಭಕ್ತಿಗೆ ಅನ್ನಂಗಾಗಿದೆ. ಯಾವುದು ಸೆಕ್ಯುಲರಿಸಮ್, ಯಾವುದು ಸೆಕ್ಯುಲರಿಸಮ್ ಅಲ್ಲ ಅನ್ನೋದನ್ನ ಅವರವ್ರು ತೀರ್ಮಾನ ಮಾಡ್ಕೊತಾ ಇದ್ದಾರೆ. ಅಲ್ಲ, ಅದೇ ಸರ್ಟಿಫಿಕೇಟ್ ಕೊಡೋ ಅಥಾರಿಟಿಗಳಾಗ್ಬಿಟ್ಟಿದೆ, ಅಥಾರಿಟಿಗಳಾಗಿದ್ದಾರೆ. ಅದೇ ನನಗನ್ಸುತ್ತೆ ನೋಡಿ, ದಿಸ್ ಕಾನ್ಸೆಪ್ಟ್ ಇದೆ ಅಲ್ವಾ, ಇದು ಕಮ್ಯುನಿಸ್ಟರ ಕಾನ್ಸೆಪ್ಟ್. ನಾನು ನಿನ್ನೆ We are not after your certificate. Sir, ಒಂದು You ನಿಮಿಷ, know, ಒಂದು ನಿಮಿಷ ಮಹೇಶ್ಚಂದ್ರ ಗುರುಗಳೇ, ಮಹೇಶ್ಚಂದ್ರ ಗುರುಗಳೇ, ಒಂದು ನಿಮಿಷ, ಯಾವುದ್ರ ಜೊತೆ ಒಂದೇ ನಿಮಿಷ ಮಹೇಶ್ಚಂದ್ರ ಗುರುಗಳೇ, ಗೊತ್ತಿದೆ ಸ್ವಾಮಿ. ಮಹೇಶ್ಚಂದ್ರ ಗುರುಗಳೇ, ಹಾ. ಸರ್ಕಾರಿ ನೌಕರರು ರಾಜಕೀಯದಲ್ಲಿ ಭಾಗವಹಿಸಬಾರದು ಹೇಳಿ ಅನ್ನೋ ಸರ್. ನಿಯಮ ಇದ್ದಾಗ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಸಾಕ್ಷಿ ಕೊಡ್ತೀನಿ. ಅದು ತಪ್ಪು ಅಂತ ನೀವು ಆವಾಗ ಹೇಳಿದ್ರೆ, ಈಗ RSS ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ತಾವು ಹೇಳ್ತಾ ಇರೋದಕ್ಕೊಂದು ತೂಕ ಇರ್ತಿತ್ತು. ಬಂದೇ ರೀ. ಎಸ್ ಪ್ರಶಾಂತ್, ಕಮ್ಯುನಿಸ್ಟ್ರು ಏನು ಮಾಡಿದ್ರು? ಕಮ್ಯುನಿಸಮ್ ಸರ್ಕಾರಿ ಇನ್ ನೌಕರಿ ಇಂಡಿಯಾ ಇದ್ದಾಗ ಆರ್ ಯಾವುದೇ ಪಕ್ಷದ ಹಿಂದೆ ಬಿದ್ದಿಲ್ಲ. ಫ್ಲರಿಶ್ಡ್ ಬಿಕಾಸ್ ಆಫ್ ದಿಸ್ ಅಂಡ್ ಕೊಲ್ಯಾಪ್ಸ್ಡ್ ಬಿಕಾಸ್ ಆಫ್. ಒಂದೇ ನಿಮಿಷ, ಪ್ರಶಾಂತ್ ಏನೋ ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಗುರುಗಳೇ. ಪ್ರಜಾ ಗುರುಗಳೇ, ಒಂದು ಸ್ವಲ್ಪ ಪ್ರಶಾಂತ್ ಏನೋ ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಹೇಳಿ. ಕಮ್ಯುನಿಸಮ್ ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ, ತ್ರಿಪುರಾದಲ್ಲಿ ಹೇಗೆ ಕಮ್ಯುನಿಸಮ್ ಬೆಳೀತು? ಒಂದು ಸಲ ಸರ್ಕಾರ ಬಂದ ಮೇಲೆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕಾರ್ಡ್ ಹೋಲ್ಡರ್ಸ್ಗಳು ಬರ್ತಾರೆ, ಸರ್ಕಾರಿ ನೌಕರರ ಅಪಾಯಿಂಟ್ಮೆಂಟ್ ಕಾರ್ಡ್ ಹೋಲ್ಡರ್ಸ್ಗಳು ಬರ್ತಾರೆ. ಯಾಕೆ 20 ವರ್ಷ 30 ವರ್ಷ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಯಿತು? ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರ್ಸ್ಗಳು ಎಲ್ಲ ಕ್ಷೇತ್ರಗಳಲ್ಲಿ ಅದರ ಅಪಾಯಿಂಟ್ಮೆಂಟ್ ನಡೆಯುತ್ತೆ. ನಂತರ ಕಮ್ಯುನಿಸಮ್ ನನ್ನ ಪ್ರಕಾರ ಕೊಲ್ಯಾಪ್ಸ್ ಆಗಿದ್ದು ಕೂಡ ಅದೇ ಹೆಚ್ಚು ಕಾರಣಕ್ಕಾಗಿ. ಯಾಕಂದರೆ ಏನೋ ಲಾಭ ಸಿಗುತ್ತೆ ಅನ್ನೋದಕ್ಕೆ ನಿಮ್ಮ ವೈಚಾರಿಕ ಸಂಘಟನೆಗಳ ಜೊತೆ ಬರ್ತಾರೆ. ಹೌದು, ನನಗನ್ಸುತ್ತೆ ವೈಯಕ್ತಿಕವಾಗಿ. ನಾನು ಅಂದರೆ RSSನ್ನು ರಾಷ್ಟ್ರಭಕ್ತ ಸಂಘಟನೆ ಅಲ್ಲ ಅನ್ನೋದನ್ನು ನಾನು ಯಾವತ್ತಿಗೂ ಹೇಳಲಿಕ್ಕೆ, ಯಾಕಂದರೆ ನಾನು ಸಂಘವನ್ನು ತುಂಬ ಹತ್ತಿರದಿಂದ, ಸಂಘದ ಪ್ರಚಾರಕರನ್ನು, ಅವರ ಜೀವನವನ್ನು ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ. ಆದರೆ ಆ ರಾಜಕೀಯ ಟಿಂಟ್ ಇದೆ ಅಲ್ವಾ, ಆ ಟಿಂಟ್ನಿಂದಾಗಿ ಈ ಸರ್ಕಾರಿ ನೌಕರರಿಗೆ ಸಂಘದ ಕೆಲಸ ಮಾಡಲಿಕ್ಕೆ ನೀವು ಅವಕಾಶವನ್ನು ಕೊಟ್ಟರೆ, ಅದು ಕಮ್ಯುನಿಸಮ್ನಲ್ಲಿ ಏನಾಯಿತು ಅದಕ್ಕೆ ಇನ್ನೊಂದು ಬಾರಿ ಅವಕಾಶವನ್ನು ಕೊಟ್ಟಂತಾಗತ್ತೆ. ಆ ಕಾರಣದಿಂದ ನೋಡಿ, ನಮ್ಮ ಸಂವಿಧಾನ ನಿರ್ಮಾತರು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನು ಒಂದಕ್ಕೊಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನಲ್ಲಿಟ್ಟರು. ಆವಾಗಲೇ ಹೇಳ್ಬೋದಿತ್ತಲ್ಲ, ಸರ್ಕಾರಿ ನೌಕರರು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಪೊಲಿಟಿಕಲ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸ್ಕೊಂಡು ಹೋಗಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳ್ಬೋದಲ್ಲ, ಯಾಕೆ ಹೇಳಲಿಲ್ಲ? ಯಾಕೆ ಸರ್ಕಾರಿ ನೌಕರರಿಗೆ ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ರಾಜಕೀಯದಿಂದ ಅಲೂಫ್ ಆಗಬೇಕು ಅಂತ ಯಾಕೆ ಹೇಳಿದರು? ಈಗ 4ನೇ ಅಂಗವಾಗಿ ನಾವು ಗುರುತಿಸ್ಕೊಳ್ತೀವಿ. ಸಂವಿಧಾನ 4ನೇ ಅಂಗ ಅಂತ ಹೇಳಲ್ಲ, ಸುಮ್ಮನೆ ಹೇಳಲ್ಲ, ನಾವು 4ನೇ ಅಂಗ ಅಂತ ಹೇಳ್ಕೊಳ್ತೀವಿ. ಯಾಕೆ ನಾವು ಪೊಲಿಟಿಕಲ್ ಪಾರ್ಟಿಯಿಂದ ಅಲೂಫಾಗಿ ಉಳಿತೀವಿ? ವೈಚಾರಿಕ ಈಗ ಈಗ ಇವತ್ತು ಬೆಳಗ್ಗೆ ಅಸ್ಸಾಂನ ವಿಷಯ ಬಂದಾಗ ಮುಸ್ಲಿಂ ಜನಸಂಖ್ಯೆ ಬೆಳೆಯೋದು 2041ರಲ್ಲಿ ಮುಸ್ಲಿಂ ರಾಜ್ಯ ಆಗೋದು ದೇಶದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದನ್ನು ನೀವು ಹೇಳೋದು ಬೇರೆ. ಆದರೆ ನಾನೊಂದು ಸಂಘಟನೆಯ ಕಾರ್ಯಕರ್ತನಾಗಿ ಹೋಗ್ತೀನಿ, ವಾಟ್ ಇಫ್ ನಾಳೆ ಒಬ್ಬ ತಹಶೀಲ್ದಾರ್ ಹೋಗಿ ಸಂಘದ ಶಾಖೆಯಲ್ಲಿ ಅಟೆಂಡ್ ಸೇರ್ಕೊಂಡ ಅಂತ ಅನ್ಕೊಳ್ಳಿ. ಹೌದು,
ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಸೇರ್ಕೊಂಡ್ರು ಅಂತ ಅನ್ಕೊಂಡ್ರಿ? ಹೋಗ್ಬೋದು. ಭರತ್ ಶೆಟ್ಟರ್ ಶಾಸಕರು ಇದ್ದಾರಪ್ಪ, ಸಂಘದ ಶಾಖೆಗೆ ಹೋದರೆ ಅವರು ಖುಷಿ ಆಗ್ಬೋದು, ಅವ್ರಿಗೆ ಯಾರ್ಯಾರು ಬೇಕು ಪ್ಲಮ್ ಅಪಾಯಿಂಟ್ಮೆಂಟ್ಸ್ ಕೊಡ್ಬೋದು, ಆ ಕಾರಣಕ್ಕಾಗಿ ಹೋಗ್ಬೋದು. ನಾನು ಹೇಳೋದು 1966 ಕಾಂಟೆಕ್ಸ್ಟ್ನಲ್ಲಿ ನೀವು ಇವತ್ತಿನ ನಿರ್ಣಯವನ್ನು ನೋಡಿದರೆ, ನೀವು 66 ನಿರ್ಣಯ ಸರಿ ಮಾಡಲಿಕ್ಕೆ ಇವತ್ತಿನ ನಿರ್ಣಯ ತೆಗೆದುಕೊಂಡ್ರಿ ಅಂತ ಹೇಳ್ತೀರಿ. ಬಟ್ 2024 ಕಾಂಟೆಕ್ಸ್ಟಲ್ಲಿ ಈ ನಿರ್ಣಯವನ್ನು ನೋಡಿ. ಅಕ್ಕಪಕ್ಕದಲ್ಲಿ 5 ವರ್ಷ ಬಿ ಜೆ ಪಿ ಶಾಸಕ ಇರ್ತಾನೆ, 5 ವರ್ಷ ಕಾಂಗ್ರೆಸ್ ಶಾಸಕ ಇರ್ತಾನೆ. ವಾಟ್ ಇಫ್ ಹೋಲ್ ಮಷಿನರಿ ಜಾಯಿಂಟ್ಸ್ ಸಂಗಪ್ಪ ಬಿ ಜೆ ಪಿ ಶಾಸಕ ಇದ್ದಾಗ? ಇಟ್ ವಿಲ್ ಹ್ಯಾಪನ್. ಅವಾಗ ಏನು ಮಾಡ್ತೀರಿ? ನೀವು? ಅಂದರೆ ನಾನು ಹೇಳೋದು ಅದರ ಕಾನ್ಸಿಕ್ವೆನ್ಸ್ ಏನು. ಐ ಹ್ಯಾವ್ ಮೈ ಡೌಟ್ಸ್ ಇನ್ ಮೈಂಡ್. ಅದರ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದು. ಈಗ ಕಮ್ಯುನಿಸ್ಟ್ರದ್ದು ಇದೇ ಸಮಸ್ಯೆ ಆಯಿತು. ನಿಮ್ಮ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರ್ ಪ್ರೊಫೆಸರ್ ವಾಸ್ ಸೆಲೆಬ್ರಿಟಿ. ಇಲ್ಲ, ಜಾಗತೀಕರಣ ಪೂರ್ವದಲ್ಲಿ ಬಹುಪಾಲು ಸರ್ಕಾರಿ ನೌಕರರ ಸಂಘಟನೆಗಳು, ಶಿಕ್ಷಕರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಕೂಡ ಒಂದೆಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಅಫಿಲಿಯೇಟೆಡ್ ಇರ್ತಿತ್ತು. ನಿಮ್ಮ ABVP ಇದ್ರಲ್ಲಿ NSUI ಇರ್ತಿತ್ತು. ಅಲ್ಲ, ಇವತ್ತು ನೀವು ಸರ್ಕಾರಿ ನೌಕರರು ಇಂಟಕ್ಕಿದ್ರೆ ಇನ್ನೊಂದು ಕಡೆ ಭಾರತೀಯ ಮಜ್ದೂರ್, ಹಿಂದ್ ಮಜ್ದೂರ್ ಸಭಾ ಅಂತ ಇಲ್ವಾ, ಇತ್ತು. ಒಕ್ಕಲಿಗರ ಜಾತೀಯ ಸಂಘಟನೆಗಳಿಲ್ವಾ? ಇವೆ, ನಾನು ಇಲ್ಲ ಅಂತಿಲ್ಲ. ಆದರೆ ದೇ ಆರ್ ನಾಟ್ ಡೈರೆಕ್ಟ್ಲಿ ಅಫಿಲಿಯೇಟೆಡ್. ನಾಳೆ ಕುರುಬರ ಸಂಘಟನೆ ಮಾತು ಕೇಳಿಯೇ ಸಿದ್ದರಾಮಯ್ಯ ಎಲ್ಲ ಮಾಡ್ತಾರೆ ಅಂತಕ್ಕಂಥ ಸ್ಥಿತಿಯಲ್ಲಿಲ್ಲ. ದೇ ಮೇ ಡಿಫರ್. ಇಲ್ಲಿ ಏನಾಗುತ್ತೆ ಅಂದರೆ ಸಂಘದ ಪ್ರಚಾರ. ಈಗ ದಿನ ಬೆಳಿಗ್ಗೆ ಎದ್ದು ಮುಖ್ಯಮಂತ್ರಿಗಳು ಕೇಶವ ಕೃಪಕ್ಕೆ ಹೋಗ್ತಾರೆ, ನಾಳೆ ಚೀಫ್ ಸೆಕ್ರೆಟರಿ ಹೋಗಿ ಶುರು ಮಾಡಿದ್ದೀನಿ. ನಾಳೆ ವಾಟ್ ಯು ವಿಲ್ ಡೂ? ಬನ್ನಿ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.